ಸ್ವಚ್ಛತಾ ಅಭಿಯಾನ ಎಷ್ಟೇ ಮಾಡಿದ್ರು ಕೂಡ ನಮ್ಮ ಜನರಿಗೆ ಎಷ್ಟೋ ಸಂದರ್ಭದಲ್ಲಿ ಬುದ್ಧಿ ಬರುವ ಹಾಗೆ ಕಾಣಿಸ್ತಾ ಇಲ್ಲ. ನಾವೆಲ್ಲ ಹೋಗ್ತೀವಿ ಅಲ್ಲೇ ಕಸಗಳನ್ನ ಬಿಸಾಡುವಂತಹ ಪದ್ಧತಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ರಸ್ತೆ ಬದಿ ಕಸ ಎಸೆದವರ ಮನೆಗೆ ಬರ್ತಾ ಇದೆ ಕಸ ವಾಪಸ್. ಬೇಕಾಬಿಟ್ಟಿ ಎಲ್ಲೆಂದ್ರಲ್ಲಿ ನಮ್ಮ ಮನೆ ಮುಂದೆ ಇರಬಾರ್ದು, ಎಲ್ಲಿ ಬೇಕಾದ್ರೂ ಇಲ್ಲಿ ಅಂತ ಹೇಳಿ ಕಸ ಎಸಿತಾರಲ್ಲ ಅಂತವರಿಗೆ ಇದೀಗ ಜಿಬಿಎ ಶಾಕ್ ಕೊಡ್ತಾ ಇದೆ. ಜಿಬಿಎ ಕೊಟ್ಟಂತಹ ಶಾಕ್ ಹೇಗಂತ ಹೇಳಿದ್ರೆ, ನೀವು ಎಲ್ಲಿ ಕಸವನ್ನ ಹಾಕಿದ್ರು ಆ ಕಸವನ್ನ ಹುಡುಕುವಂತಹ ಕೆಲಸ ಯಾರು ಈ ತರ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಅವರ ಮನೆ ಮುಂದೆಯೇ ಕಸವನ್ನ ಹಾಕಲಾಗತ್ತೆ. ಬೆಂಗಳೂರಲ್ಲಿ ಜಿಬಿಎ ಕಸ ಸುರಿಯುವ ಹಬ್ಬವನ್ನ ಈಗ ಮಾಡ್ತಾ ಇದೆ. ರಸ್ತೆ ಬದಿ ಕಸ ಎಸೆಯೋರಿಗೆ ಬಿಸಿ ಮುಟ್ಟಿಸಿದೆ ಜಿಬಿಎ. ಕಸ ಎಸೆಯೋರ ವಿಡಿಯೋವನ್ನ ಮಾರ್ಷಲ್ಸ್ ಚಿತ್ರೀಕರಿಸಿದ್ದಾರೆ. ಕಸ ಎಸೆಯೋರ ಮನೆ ಮುಂದೆನೇ ಕಸ ಸುರಿದು ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕೇವಲ ವಾರ್ನಿಂಗ್ ಮಾತ್ರ ಅಲ್ಲ, ಅಲ್ಲಿ ದಂಡವನ್ನ ಕೂಡ ವಿಧಿಸಲಾಗ್ತಾ ಇದೆ. ಬೆಂಗಳೂರಿನ ಒಟ್ಟು 190 ವಾರ್ಡ್ಗಳಲ್ಲಿ ಈ ಅಭಿಯಾನವನ್ನ ಶುರು ಮಾಡಲಾಗಿದ್ದು, ಪ್ರತಿ ವಾರ್ಡ್ನ ಒಂದು ಮನೆ ಮುಂದೆ ಕಸ ಸುರಿದು ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. 1000ರಿಂದ 10,000 ರೂಪಾಯಿ ದಂಡ ವಿಧಿಸಲು ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು, ದಂಡ ವಿಧಿಸಿ ಮತ್ತೆ ಜಿಬಿಯಿಂದಲೇ ಕಸ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇದೆ. ನಿಮಗೆ ಎಲ್ಲ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ದೃಶ್ಯ 1ರಲ್ಲಿ ಹೊಸಕೆರೆ ಹಳ್ಳಿಯ ದೃಶ್ಯ. ಯಾರು ಈ ರೀತಿಗೆ ಕಸವನ್ನ ಹಾಕಿದ್ರು ಅವರನ್ನ ಹುಡುಕಿ ಅವರ ಮನೆ ಮುಂದೆನೆ ಜಿಬಿಎ ಅಲ್ಲಿ ಮಾರ್ಷಲ್ಸ್ ಬಂದು ಅಲ್ಲಿ ಕಸವನ್ನ ಹಾಕ್ತಾರೆ. ಅವರಿಗೆ ಹೇಳುವಂತಹ ಕೆಲಸ ಆಗತ್ತೆ, ಅವರಿಗೆ ಅರಿವು ಮೂಡಿಸುವ ಕೆಲಸ ಜೊತೆಗೆ ದಂಡವನ್ನ ಕೂಡ ಅಲ್ಲಿ ವಿಧಿಸಲಾಗತ್ತೆ. ಆನಂತರ ಅಲ್ಲಿನ ಕಸ ತೆಗೆಯುವಂತಹ ಸಿಬ್ಬಂದಿಯೇ ಮತ್ತೆ ಬಂದು ಕಸವನ್ನ ವಾಪಸ್ ತೆಗೆದುಕೊಂಡು ಹೋಗ್ತಾರೆ. ಇದನ್ನ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ದೃಶ್ಯ 2ರಲ್ಲೂ ಕೂಡ ನೀವು ಇಲ್ಲಿ ಗಮನಿಸಬಹುದು. ಬೆಂಗಳೂರಿನ ಮಂಜುನಾಥ ನಗರದಲ್ಲೂ ಕೂಡ ಇಂಥದ್ದೇ ಒಂದು ರೀತಿಯ ಅಭಿಯಾನ ಆಗ್ತಾ ಇದೆ. ಆಲ್ಮೋಸ್ಟ್ 190 ವಾರ್ಡ್ಗಳಲ್ಲಿ ಈ ರೀತಿಯ ಅಭಿಯಾನವನ್ನ ಮಾಡಿ ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರಿನ ಮತ್ತೊಂದು ವಾರ್ಡ್ನಲ್ಲಿ ಈ ಒಂದು ಕಸ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಎಲ್ಲೆಂದ್ರಲ್ಲಿ ಕಸ ಹಾಕ್ತಾ ಇದ್ದ ಗುಜರಿ ಅಂಗಡಿ ಮಾಲೀಕರಿಗೂ ಕೂಡ ಇದೀಗ ಜಿಬಿಎ ಅವರು ಬಿಸಿಯನ್ನ ತಟ್ಟಿಸಿದ್ದಾರೆ. ಕಾರಣ, ಅವರು ಎಲ್ಲೆಂದ್ರಲ್ಲಿ ಕಸ ಬಿಸಾಡ್ತಾ ಇದ್ರಲ್ಲ, ಗುಜರಿ ಅಂಗಡಿ ಮಾಲೀಕರಿಗೂ ಕೂಡ ಇದೀಗ ಅದೇ ಕಸ ವಾಪಸ್ ತಂದು ಗುಜರಿ ಅಂಗಡಿ ಹತ್ರವನ್ನೇ ಹಾಕಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ಎಚ್ಚರಿಕೆ ನೀಡಲಾಗಿದೆ. ಹೊಸಕೆರೆ ಹಳ್ಳಿ ದತ್ತಾತ್ರೇಯ ನಗರದಲ್ಲಿದೆ ಗುಜರಿ ಅಂಗಡಿ. ಮಾರ್ಷಲ್ ಸಿಬ್ಬಂದಿಗಳಿಂದ ಗುಜರಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ಮುಂದೆ ಕಸ ಎಸೆಯಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನ್ಯೂಸ್ 18ಗೆ ಗುಜರಿ ಮಾಲೀಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲೆಂದ್ರಲ್ಲಿ ಕಸ ಎಸೆತಾ ಇದ್ದವರಿಗೆ ಇದೀಗ ಜಿಬಿಎ ಅವರು ಈ ರೀತಿಯ ಶಾಕ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಎಲ್ಲೆಲ್ಲಿ ಯಾವ ರೀತಿಯಾಗಿ ಇಂತಹ ಒಂದು ಕೆಲಸ ಆಗಿದೆ, ಯಾರ್ಯಾರ ಮನೆ ಮುಂದೆ ಕಸ ಬಂದು ಬಿತ್ತು, ಆ ನಂತರ ಅವರಿಗೆ ಅರಿವು ಮೂಡಿಸುವ ಕೆಲಸ ಆಯ್ತು, ಇವೆಲ್ಲದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಎಲ್ಲೆಂದ್ರಲ್ಲಿ ಕಸ ಏನಾದ್ರೂ ಎಸಿತಾ ಇದ್ರೆ ಇನ್ನು ಮುಂದೆ ಯಾರು ಆ ಕಸವನ್ನ ಎಸಿತಾ ಇದ್ದಾರೆ ಆ ಕಸವನ್ನೇ ತಂದು ನಿಮ್ಮ ಮನೆ ಮುಂದೆ ಕಸ ಎಸೆಯುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಇವತ್ತು ನಗರದ 190 ವಾರ್ಡ್ಗಳಲ್ಲೂ ಕೂಡ ಯಾರು ಕಸವನ್ನ ಎಲ್ಲೆಂದ್ರಲ್ಲಿ ಎಸಿತಾರಲ್ಲ ಅವರಿಗೆ ಅವರ ಮನೆಗೆ ಹೋಗಿ ಕಸ ಸುರಿಯುವಂತ ಕಾರ್ಯವನ್ನ ಜಿಬಿಎ ಸಿಬ್ಬಂದಿ ಮಾಡುವಂತ ಕಾರ್ಯ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಇವತ್ತು ಹೊಸಕೆರೆಹಳ್ಳಿ ವಾರ್ಡ್ 161 ಬನಶಂಕರಿ 3rd ಸ್ಟೇಜ್ ಅಲ್ಲಿರುವಂತ ಈ ಗುಜರಿ ಅಂಗಡಿ ಏನಿದೆ, ಈ ಗುಜರಿ ಅಂಗಡಿಯ ಮುಂಭಾಗದಲ್ಲಿ ಈಗಲೂ ಕೂಡ ನೋಡಬಹುದು ನಿಮಗೆ ತ್ಯಾಜ್ಯ ಇರೋದೆಲ್ಲದೂ ಕೂಡ ಕಂಡು ಬರ್ತಾ ಇದೆ. ಆ ತ್ಯಾಜ್ಯವನ್ನ ಒಳಗಡೆ ಇಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟರು. ಯಾಕಂದ್ರೆ ಕಸವನ್ನ ಹೊರಗಡೆ ಇಡೋದ್ರ ಮೂಲಕ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಗಾರ್ಬೇಜ್ ವೆಹಿಕಲ್ಗಳು ಬಂದಾಗ ಅವುಗಳನ್ನ ವಿಲೇವಾರಿ ಮಾಡುವಂತ ಕಾರ್ಯನಾದ್ರೂ ಮಾಡಬೇಕು, ಆಗ್ಲಿಲ್ಲ. ಏನು ಸಿಬ್ಬಂದಿಗಳೆಲ್ಲ ಕೂಡ ಆಗಮಿಸಿ ಮಾರ್ಷಲ್ನ ಸಮ್ಮುಖದಲ್ಲಿ ಅವರಿಗೆ ದಂಡ ಹಾಕ್ತೀವಿ ಅಂತನೂ ಕೂಡ ಸೂಚನೆಯನ್ನ ಕೊಟ್ಟು ಇನ್ನು ಮುಂದೆ ಈ ರೀತಿ ಕಸವನ್ನ ನೀವು ಎಸೆಯುವಂತಿಲ್ಲ ಮತ್ತು ಹೊರಗಡೆನೂ ಕೂಡ ಇಟ್ಕೊಳ್ಳುವಂತಿಲ್ಲ. ಯಾಕಂದ್ರೆ ರಸ್ತೆಯ ಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಈ ರೀತಿಯಾಗಿ ಮೂಟಗಳನ್ನೆಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗ ಮಾಲಕರನ್ನು ಕೂಡ ಮಾತಾಡ್ಸಿದ್ವಿ, ಮನೆ ಮಾಲಕರನ್ನ. ಅವರು ಕೂಡ ಹೇಳಿದ್ದು, ಈ ಗುಜರಿಯ ಮಾಲೀಕರು ಅವರು ಹೇಳಿದ್ದು, ಇನ್ನು ಮುಂದೆ ಈ ರೀತಿಯಾಗಿ ಕಸವನ್ನ ನಾವು ಹೊರಗಡೆ ಹಾಕೋದಿಲ್ಲ ಮತ್ತು ಈ ವಿಲೇವಾರಿ ಆಗದೆ ಇರುವಂತ ಮೂಟೆಗಳೇನಿದಾವೆ ಆ ಮೂಟೆಗಳನ್ನು ಕೂಡ ಒಳಗಡೆ ಇಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯ ಕೇವಲ ಈ ವಾರ್ಡ್ 1ರಲ್ಲಿ ಮಾತ್ರ ಅಲ್ಲ, ನಗರದಲ್ಲಿರುವಂತಹ 190 ವಾರ್ಡ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ
ಕಾರ್ಯವನ್ನ GBA ಮಾಡ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಏನ್ ಮಾಡಿದ್ರಿ ಹೇಳ್ರಿ. ಏನು ಮಾಡಿಲ್ಲ, ನೀಟಾಗಿ ಮಡ್ಕೊಳ್ಳಿ, ರೋಡಲ್ಲಿ ಏನು ಕಸ ಬಸ ಹಾಕ್ಬಿಡು ಅಂತ. ನೀವೇನಾದ್ರೂ ಕಸ ಹೊರಗೆ ಹಾಕ್ತೀರಾ ನೀವು? ಇಲ್ಲ, ಮತ್ತೆ ಮೂಟೆ ಹಾಕ್ತಿಲ್ವಾ, ರೋಡಲ್ಲಿ ಮೂಟೆ ಹಾಕ್ಬೇಡ ಅಂತ ಹೇಳಿದ್ರು ಅಷ್ಟೇ. ಓಕೆ, ಅಷ್ಟೇ, ಇನ್ನೇನಿಲ್ಲ. ನಿಮ್ ಮೊದ್ಲೇ ಗಮನಕ್ಕೆ ಏನಾದ್ರು ತಂದಿದ್ರೆ ನೀವು ಮೂಟೆ ಒಳಗಡೆ ಇಟ್ಕೋತಿದ್ರಲ್ವಾ? ನೀವು ಯಾವಾಗ್ಲೂ ಹಿಂಗೆ ಇಟ್ಕೋತೀರಾ ಹೇಗೆ? ಫಸ್ಟ್ ಒಳಗೆ ಹಾಕಿದೆ, ಇವಾಗ ಸ್ವಲ್ಪ ಹೊರಗೆ ಹೋಗಿದ್ಮೇಲೆ ಕೆಲಸ ಮಾಡೋಕ್ಕಾಯ್ತಲ್ಲ ಅಂತ ರೋಡಲ್ಲಿ ಹಾಕಿದೆ, ಇನ್ಮೇಲೆ ಕರ್ಕೊಂಡು. ಓಕೆ, ಬಟ್ ನೀವು ಕಸ ಏನು ಹೊರಗಡೆ ಎತ್ತಿ ಏನು ಹಾಕಲ್ಲ ನೀವು? ಆ ಥರ ಮಾಡೋದು. ದಂಡ ಏನಾದರೂ ಹಾಕ್ತೀವಿ ಅಂತಂದ್ರೆ ಇಲ್ಲ, ಆ ಥರ ಏನಿಲ್ಲ. ಬೇಕಾಬಿಟ್ಟಿ ಕಸ ಬಿಸಾಕ್ತಾ ಇದ್ರೆ ಆ ಕಸದ ಜೊತೆಗೆ ಇತರೆ ಕಸ ಕೂಡ ನಿಮ್ಮ ಮನೆಗೆ ವಾಪಸ್ ಬರುತ್ತೆ. GBAನಿಂದ ಬೆಂಗಳೂರಲ್ಲಿ ಕಸ ಸುರಿಯುವ ಹಬ್ಬವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ತರ GBA ಮಾಡ್ತಾ ಇದೆಯಲ್ಲ, ಜನರಿಗೆ ಅರಿವು ಮೂಡಿಸುವಂತಹ ಕೆಲಸದ ಜೊತೆಗೆ ದಂಡಂ ದಶಗುಣಂ ಮಾಡಿದ್ರೆ ಮಾತ್ರ ಅರ್ಥ ಆಗೋದು ಅನ್ನೋದನ್ನ ಕೂಡ ಈಗ GBA ಮಾಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನು ಹೇಳ್ತೀರಿ? GBA ಕೈಗೊಂಡಿರುವಂತಹ ಈ ಒಂದು ಅಭಿಯಾನದ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಪ್ರದೀಪ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರದೀಪ್ ಅವರೇ. ನಮಸ್ಕಾರ ಮೇಡಮ್. ಪ್ರದೀಪ್ ಅವರೇ, ನಿಮಗೆ ಬೆಂಗಳೂರಲ್ಲಿ ಕಸ ಸುರಿಯುವ ಹಬ್ಬ ಅಂತ ಹೇಳಿ GBA ಮಾಡ್ತಾ ಇದೆ 190 ವಾರ್ಡ್ಗಳಲ್ಲಿ. ಇದ್ರ ಬಗ್ಗೆ ಗಮನದಲ್ಲಿ ಇದೆಯಾ, ಗೊತ್ತಿದೆಯಾ? ಇದು ಗೊತ್ತೈತೆ ಮೇಡಮ್, ನಿಮ್ ಟಿವಿ ಮುಖಾಂತರವಾಗಿ ಎಲ್ಲರಿಗೂ ಅವೇರ್ನೆಸ್ ಆಗ್ತೈತೆ, ಎಲ್ಲರಿಗೂ ಗೊತ್ತಾಗ್ತೈತೆ. ಆದ್ರೆ ಇದು ಕಸ ಸುರಿತಾರೆ, ಅದ್ರ ಬಗ್ಗೆ ನಂದೊಂದು ಮಾಹಿತಿ ಕೊಡ್ಬೇಕು ಮೇಡಮ್. ಈಗ ಕಸ ಸುರಿಬಾರ್ದು ಅಂತ ಹೇಳ್ತಿರಲ್ಲ, ಈಗ ಕಸನ ತಾಂಡೋಕೆ ಗಾಡಿಗಳು ಬರ್ತವೆ. ಆದ್ರೆ ಆ ಗಾಡಿಗಳು ಸಣ್ಣ ಸಣ್ಣ, ನಾವು ಮಾತಾಡ್ತಿರೋದು ಅವಿನಿ ರೋಡ್, ಚಿಕ್ಕಪೇಟೆ, ಈಗ ಸಣ್ಣ ಸಣ್ಣ ಜಾಗಗಳೆಲ್ಲ ಇರ್ತವೆ. ಈಗ ಕಸ ಹಾಕಕ್ಕೆ ಒಂದು ಸ್ಪಾಟ್ ಫಿಕ್ಸ್ ಮಾಡಿದಾಗ ಅಲ್ಲಿಗೆ ಹೋಗ್ಬಿಟ್ಟು ಜನ ಕಸ ಹಾಕ್ತಾರೆ. ಆಗ ತಳ್ಳ ಗಾಡಿಯವರೆಲ್ಲ ಬರ್ತಾರೆ, ಯಾರೋ BBMP ಅವರೆಲ್ಲ ಬರ್ತಾರೆ, ಅವ್ರಿಗೆ ತಗೊಂಡೋಗಕ್ಕಾಗುತ್ತೆ. ಆದ್ರೆ ಕಸ ಸುರಿಯಕ್ಕೆ ಒಂದು ಸಣ್ಣ ಜಾಗ ಏನ್ ಮಾಡಿ ಫಸ್ಟ್ ತೊಟ್ಟಿ ತರ ಏನ್ ಮಾಡ್ತಿರಲ್ಲ, ಆ ತರದ್ ಏನಾದ್ರು ಒಂದ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತಲ್ವಾ? ಯಾಕಂದ್ರೆ ಇದು ಚಿಕ್ಕ ಪುಟ್ಟ ಜಾಗ ಇರೋದ್ರಿಂದ ಎಲ್ಲಿಗೆ ಆಗ್ಬೇಕು ಅದಕ್ಕೊಂದು ಮಾಹಿತಿಗಳು ಕೊರತೆ ಐತೆ. ಯಾಕೆ ಒಬ್ರೊಬ್ರು ಬರ್ತಾರೆ, ಎಲ್ಲಿ ಬೇಕಾದ್ರೆ ಬಿಸಾಕ್ ಹೋಗ್ತಾರೆ. ನಾವ್ ಹೇಳಿ ನಮ್ ಕಡೆ ಜಗಳ ಆಗ್ಬಿಟ್ಟು ನಾವು ಎಷ್ಟೋ ಸತಿ ಹೇಳಿ ಸಾಕಾಯ್ತು. ಈಗ ಅವ್ರು ಹೇಳ್ತಾರೆ ನಮ್ ಗಾಡಿ ಬರಕ್ಕಾಗಲ್ಲ, ನಾವ್ ಏನ್ ಮಾಡೋಣ ಅಂತ ಕೇಳ್ತಾರೆ, ಯಾರೋ ಪೌರತ್ವ ಇಲಾಖೆಯವರು, BBMP ಅವರು. ಈಗ ಇದಕ್ಕೆ ನಾವು ಏನ್ ಮಾಡ್ಬೇಕು? ಸರ್ಕಾರದವ್ರ ಕಡೆಯಿಂದ ಏನಾದ್ರು ಮಾಡ್ಬೇಕು. ಇವಾಗ ಕಸ ಹಾಕ್ಬೇಕು ಅಂದ್ರೆ ಎಲ್ಲಿಂದ? ಒಂದು ರೀತಿಯ ಕಸ ಹಾಕೋದಕ್ಕೆ ಒಂದು ಮತ್ತೆ ಅವಕಾಶ ಅಲ್ಲಿ ಇರುವ ಹಾಗೆ ಆಗ್ಬೇಕು ಅನ್ನೋದನ್ನ ನೀವು ಕೇಳ್ಕೊಳ್ತಾ ಇದ್ದೀರಿ. ಇದನ್ನ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನ ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಾನೇ ಲೇಔಟಿಂದ ಹರ್ಷ ಅನ್ನೋರು ಕರೆ ಮಾಡಿದ್ದಾರೆ. ಹರ್ಷ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹರ್ಷ ಅವರೇ, ಬೆಂಗಳೂರಲ್ಲಿ ಕಸ ಸುರಿಯೋ ಹಬ್ಬದ ಬಗ್ಗೆ ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ ಮೇಡಮ್, ಈಗ ನಾನು ನೋಡ್ತಾ ಇದ್ದೀನಿ, ನಿಮ್ದು ಚಾನಲ್ ನೋಡಿದೆ ಮೇಡಮ್. ಇಲ್ಲಿ ಏನಾಗುತ್ತೆ, ನಮ್ಮ ಗೌರ್ಮೆಂಟ್ ಸಡನ್ ಅಂತ ವೇಕಪ್ ಆಗ್ಬಿಡುತ್ತೆ, ಸಡನ್ ಅಂತ ಒಂದು ರೂಲ್ಸ್ ತಂದ್ಬಿಡುತ್ತೆ. ಬಟ್ ಆ ರೂಲ್ಸ್ ತರಕ್ಕಿಂತ ಮುಂಚೆ ಪ್ರಾಸ್ ಅಂಡ್ ಕಾನ್ಸ್ ಏನ್, ಅದರಿಂದ ಏನ್ ಸಮಸ್ಯೆಯಿಂದ ಜನ ಸುರಿತಾ ಇದಾರೆ ಅನ್ನೋದ ಒಂದು ಸಣ್ಣ ಅನಲೈಸ್ ಮಾಡೋದಿಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ, ಅದನ್ನ ಜನಕ್ಕೆ ಮುಟ್ಸೋದಿಲ್ಲ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು 20 to 30% ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. IT ಇಂಜಿನಿಯರ್ ಇರ್ಬೋದು, ಬೇರೆ ಇರ್ಬೋದು. ಸೊ ಈ ಟೈಮಿಂಗ್ಸ್ ಎಲ್ಲಿ ಫಿಕ್ಸ್ ಮಾಡಿದ್ದಾರೆ? ಈಗ ಅವ್ರು ಹೋಗ್ಬೇಕೀಗ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾರೋ, 6 ಗಂಟೆಗೆ ಹೋಗ್ತಾರೋ, ಅವ್ರಿಗೆ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ? ಗಾಡಿ ಬರುತ್ತೆ, ಗಾಡಿಗೆ ಟೈಮಿಂಗ್ ಫಿಕ್ಸ್ ಮಾಡಿದಾರಾ? ಇಲ್ಲ ಓಕೆ, ಯಾರು ಕೆಲ್ಸಕ್ಕೆ ಹೋಗೋರು ಅವ್ರ ಮನೆ ಮುಂದೆ ಎಲ್ಲಾರ ಒಂದು ಇಟ್ಟೋಗಂಗೆ ಒಂದು ಏನಾರ ಒಂದು ಆಪ್ಷನ್ ಇದೆಯಾ? ಒಣ ಕಸ, ಹಸಿ ಕಸ ಅಂತ ಒಂದೇನೋ ಮಾಡಿದ್ರು, ಇದುವರೆಗೂ ಎಷ್ಟು ಪಾಲನೆ ಮಾಡಿದ್ದಾರೆ? ಅಮ್ಮ ದುರಂತ ಏನಂದ್ರೆ, ಇಲ್ಲಿವರೆಗೂ ಒಂದು ಪ್ಲಾಸ್ಟಿಕ್ ನ ನಿಷೇಧ ಮಾಡಕ್ ಆಗ್ತಾ ಇಲ್ಲ ಬೆಂಗಳೂರಂತ ಸಿಟಿಲಿ. ಇದು ಕಣ್ಣಿಗೆ ಎದ್ದು ಕಾಣುತ್ತೆ ಇದು ಗೌರ್ಮೆಂಟ್ ಎಷ್ಟು ಅಸಡ್ಡೆ ಅಂತ. ಇದೆಲ್ಲ ಮಾಡೋದು ಹೆಂಗ್ ಗೊತ್ತಾ? ಈಗ ಇದು ಫೈನ್ ನೋಡಿ, ಈಗಿನೂ ನೋಡ್ತಾ ಇದ್ದೆ, ಅಂಗಡಿ ಮುಂದೆ ಈಗ ಇದಿಡಬಾರ್ದು, ಬೋಲ್ಡ್ ಇಡಬಾರ್ದು ಅಂತ ಹೊಸ ರೂಲ್ಸ್ ಬಂದಿದೆ, ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ. ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರಿಗೂ ಹೇಳಿಲ್ಲ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ. ಈಗ ಸಡನ್ ಅಂತ ಬನ್ನಿ ಬೋಲ್ಡ್ ತಗೊಂಡೋಗಿ 100 ರೂಪಾಯಿ ಕೊಡಿ ಅಂತ. ಸೊ ಇದು ಹೆಂಗೆ ಅಂದ್ರೆ, ಅವರೇ ಬಿಟ್ಬಿಡೋದು, ಆಮೇಲೆ ಅವರೇ ಬಂದ್ಬಿಟ್ಟು ಏನೋ ಒಂದು ಚಾಪೆ ಮಾಡ್ಬಿಡೋದು, ಆಮೇಲೆ ಒಂದು 2 ತಿಂಗಳು ನಡೆಸ್ಬಿಡೋದು, ಕಲೆಕ್ಷನ್ ಮಾಡ್ಕೊಂಡ್ಬಿಡೋದು, 3ನೇ ತಿಂಗಳು ಕೈ ಬಿಟ್ಬಿಡೋದು. ಎಸ್, ನಿಜ. ಒಂದ್ ಕಡೆ ಸಮಸ್ಯೆಗಳು, ಮತ್ತೊಂದು ಕಡೆ ಅವೇರ್ನೆಸ್ ಕೂಡ ಆಗ್ಬೇಕು ಅನ್ನುವಂಥ ವಿಚಾರ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.